ಇನ್ನು ಸರ್ಕಾರ ಜಾತಿ ಗಣತಿಯನ್ನು ಮರ್ಕೋತಿ ಆಟ ಆಡ್ತಾ ಇದೆ ಅಂತ ಆರ್ ಅಶೋಕ್ ಟೀಕೆ ಮಾಡಿದ್ದಾರೆ. ಕ್ಯಾಬಿನೆಟ್ ಅನ್ನ ಕರೆದು ಈಗ ಲಿಖಿತವಾಗಿ ಕೊಡಬೇಕಂತೆ. ಇದೆಲ್ಲ ಸಿದ್ದರಾಮಯ್ಯನವರ ಟ್ರಿಕ್ಸ್ ಇದು ಅಂತ ಆರ್ ಅಶೋಕ್ ಆರೋಪಿಸಿದ್ದಾರೆ. ಚುನಾವಣೆ ಸಮಯಕ್ಕೆ ಬಹಿರಂಗ ಪಡಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಡಾಟಾ ಭರ್ತಿ ಮಾಡೋದಕ್ಕೆ ಶಾಲಾ ಮಕ್ಕಳನ್ನೆಲ್ಲ ಬಳಸಿದ್ದಾರೆ. ಅಧಿಕಾರ ಹಸ್ತಾಂತರ ಮಾಡಬೇಕಂದಾಗ ಈ ರೀತಿಯಾದಂತ ವರದಿ ಬಿಟ್ಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಜಾತಿ ಗಣತಿ ಎಂಬ ಒಂದು ಮರ್ಕೋತಿ ಆಟ ಈ ಕಾಂಗ್ರೆಸ್ ಮಾಡ್ತಾ ಇದೆ. ತಿಂಡಿ ತಿಂದು ಕೆಲಸ ಕಾರ್ಯ ಇಲ್ಲದೆ ಹೋಗಿರೋವಂಥ ಕ್ಯಾಬಿನೆಟ್ ಅದು. ಇಂಥ ಪುರುಷಾರ್ಥಕ್ಕೋಸ್ಕರ ಯಾಕೆ ಕ್ಯಾಬಿನೆಟ್ ಕರಿಬೇಕಾಯಿತು? ಮತ್ತು ಕ್ಯಾಬಿನೆಟ್ ಕರೆದು ಎಲ್ಲ ರಿಟರ್ನ್ ಅಬ್ಜೆಕ್ಷನ್ ಕೊಡಬೇಕಂತೆ. ಅಬ್ಜೆಕ್ಷನ್ನು ಏನೋ ಇದ್ರೆ ಯಾಕೆ ಅಂದರೆ ಸಿದ್ದರಾಮಯ್ಯ ಅದರಲ್ಲೂ ಟ್ರಿಕ್ಸು. ನಾಳೆ ಡಿ ಕೆ ಶಿವಕುಮಾರ್ ಕೊಟ್ಟರು ಅಂತ ಇಟ್ಕೊಳ್ಳಿ ಒಕ್ಕಲಿಗರ ಪರವಾಗಿ, ಅದನ್ನು ಜಗತ್ ಜಾಹೀರಾತ ಮಾಡೋದು. ಇನ್ನೊಬ್ಬರು ಯಾರೋ ಮಂತ್ರಿ ಚಲುವರಾಯಸ್ವಾಮಿ ಕೊಟ್ಟು ಅದನ್ನು ಜಾಹೀರಾತ. ಇನ್ನೊಬ್ಬ ಲಿಂಗಾಯತ ಮಂತ್ರಿ ಯಾರನ್ನ ಕೊಟ್ಟರೆ ಅದನ್ನು ಜಾಹೀರಾತ ಮಾಡೋದು. ಇವೆಲ್ಲ ಚುನಾವಣೆಯಲ್ಲಿ ಅವ್ರ ವಿರುದ್ಧ ಬಳಸ್ಕೊಳಕ್ಕೆ ಮಾಡಿರೋ ಸಿದ್ದರಾಮಯ್ಯನವರ ಕುತಂತ್ರ ಇದು. ಅವರ ಸಂಪುಟದ ಸಚಿವರನ್ನೇ ಈ ಜಾತಿಯ ಬಲೆಯಲ್ಲಿ ಸಿಕ್ಕಾಕಿ ಅವ್ರಿಗೆ ಅವಮಾನ ಮಾಡುವಂಥದ್ದಕ್ಕೆ ತಯಾರು ಮಾಡಿರುವಂಥ ಸೂತ್ರ ಇದು. ಮತ್ತು ಮನೆ ಮನೆಗೆ ಹೋಗಿರೋ